ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕನಿ. ಟಾಕ್ಸಿಕ್ 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 ಎಲ್ಲಿ ಕೇಳಿದ್ರು ಟಾಕ್ಸಿಕ್. ರಾಯ ಪಾತ್ರ ಹಾಗೆ, ಟಿಕೆಟ್ ಪಾತ್ರ ಹೀಗೆ. ಈ ಬಾರಿ ಯಶ್ ಡ್ಯುಯಲ್ ಪಾತ್ರದಲ್ಲಿ ನಟಿಸಲಿದ್ದಾರೆ. ವಿಶ್ವದಾದ್ಯಂತ ರಿಲೀಸ್ ಕಾಣ್ತಾ ಇರುವಂತಹ ಈ ಒಂದು ಚಿತ್ರಕ್ಕೆ ಅದ್ಯಾವ ಮಟ್ಟದಲ್ಲಿ ಯಶಸ್ಸು ಬರುತ್ತೆ, ಹೀಗೆ ಸಾಕಷ್ಟು ರೀತಿಯಾದಂಥ ಚರ್ಚೆಗಳು ಜನರ ಮನಸ್ಸಿನಲ್ಲಿ ಮೂಡ್ತಾ ಇದೆ. ಮಾರ್ಚ್ 19ನೇ ತಾರೀಕಿನಂದು ರಿಲೀಸ್ ಕಾಣಲಿರುವಂತಹ ಟಾಕ್ಸಿಕ್ ಚಿತ್ರದ ಕುರಿತಾಗಿ ಈಗ ಆಲ್ರೆಡಿ ಜನರೇ ಈಗ ಪ್ರಚಾರವನ್ನು ಮಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಮತ್ತೆ ಆಗಾಗ ಟಾಕ್ಸಿಕ್ ಚಿತ್ರದ ತಂಡ ಹಂಚಿಕೊಳ್ತಾ ಇರುವಂಥ ಯಶ್ ಅವರ ಒಂದೊಂದು ಲುಕ್ಗಳ ಆ ಒಂದು ಪೋಸ್ಟ್ ಏನಿದೆಯಲ್ಲ, ಅದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಟಿಕೆಟ್ ಲುಕ್ ಆಗಲಿ, ರಾಯ ಲುಕ್ ಆಗಲಿ, ಎಲ್ಲವೂ ಕೂಡ ವಿಪರೀತ ಕುತೂಹಲ ಕೆರಳಿಸ್ತಾ ಇದೆ. ಇದಷ್ಟೇ ಅಲ್ಲ, ಈ ಸಿನಿಮಾದಲ್ಲಿ ರಕ್ತ ಹರಿಯುತ್ತೆ ಮತ್ತು ಲೈಂಗಿಕ ಕ್ರಿಯೆಗಳು, ಅದಲ್ಲದೆ ಸಾಕಷ್ಟು ರೀತಿಯಾದಂಥ ಅಂದರೆ ಚಿಕ್ಕ ಮಕ್ಕಳುಗಳು ಅವ್ರನ್ನ ಕರ್ಕೊಂಡು ಸಿನಿಮಾ ನೋಡೋಕ್ಕಾಗದೇ ಇರುವಂಥ ದೃಶ್ಯಗಳನ್ನು ಸೆರೆ ಹಿಡಿದಿರುವಂಥ ರೀತಿ. ಈ ಸಿನಿಮಾಗೆ ಸೆನ್ಸಾರ್ ಮಂಡಳಿ ಯಾವ ಸರ್ಟಿಫಿಕೇಟ್ ಕೊಡುತ್ತೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆಯಲ್ಲಿತ್ತು. ಈಗ ಎ ಸರ್ಟಿಫಿಕೇಟ್ ಈ ಚಿತ್ರಕ್ಕೆ ಸಿಕ್ಕಿದೆ ಅನ್ನುವಂಥ ಮಾಹಿತಿ. ಇಂಥ ಸಿನಿಮಾಕ್ಕೆ ಎ ಸರ್ಟಿಫಿಕೇಟ್ ಏನಕ್ಕೆ ಅನ್ನುವಂಥದ್ದು ಕೆಲವರ ಪ್ರಶ್ನೆ. ಇನ್ನೊಂದು ಕಡೆಗೆ ಅಂದರೆ ಆ ಒಂದು ಚಿತ್ರದಲ್ಲಿ ಅವರು ಕಾಣಿಸಿಕೊಂಡಿರುವಂಥ ಆ ಪಾತ್ರದಲ್ಲಿ ಅವರು ಒಂದಷ್ಟು ಆ ದೃಶ್ಯಗಳಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ಆ ಯಶ್ ಅವರೇ ಇರೋವಂತಹ ಕಾರಣಕ್ಕಾಗಿ ಒಂದಷ್ಟು ಜನ ಮಡಿವಂತರು ಈ ಸಿನಿಮಾಕ್ಕೆ ಅವರು ನಾವು ಯಶ್ ಅವರಿಂದ ಇಂತಹ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತಲೂ ಕೂಡ ದೂರುತ್ತಿದ್ದಾರೆ. ಅಂದರೆ ನಮ್ಮ ನಿರೀಕ್ಷೆಗೆ ಅವರು ಸರಿಸಾಟಿಯ ಸಿನಿಮಾವನ್ನು ಕೊಡೋಕ್ಕಾಗಲಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಮಾತಾಡ್ತಿದ್ದಾರೆ. KGF 1 ಮತ್ತು 2 ಆ ಸಿನಿಮಾ ಹಿಟ್ ಆಗಿದ್ದೇನೆ ಕೇಳಿ ತಾಯಿಯ ಸೆಂಟಿಮೆಂಟ್ನ ಇಟ್ಕೊಂಡು ಆ ಚಿತ್ರವನ್ನು ಹೆಣೆದಿರೋ ಕಾರಣಕ್ಕಾಗಿ ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು. KGF 2ವರೆಗೂ ಏನೆಲ್ಲ ಸಿನಿಮಾಗಳನ್ನು ಮಾಡ್ಕೊಂಡು ಬಂದ್ರಲ್ಲ, ಎಲ್ಲ ಸಿನಿಮಾಗಳಿಗೆ ಜೈಕಾರ ಹಾಕಿದ್ದಂತಹ ಜನ ಈ ಟಾಕ್ಸಿಕ್ ಸಿನಿಮಾಗೆ ಒಂದಷ್ಟು ಜನರ ಅಭಿಪ್ರಾಯಗಳು ವಿಭಿನ್ನವಾಗಿ ಬರ್ತಾ ಇದೆ. ಇದನ್ನು ನೋಡ್ತಾ ಇರುವಂಥವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಟಾಕ್ಸಿಕ್ ಸಿನಿಮಾ ಮೂಲಕ ಎಲ್ಲರನ್ನೂ ಕೂಡ ತೃಪ್ತಿಗೊಳಿಸಲಿಕ್ಕೆ ಯಶ್ ಅವ್ರ ಕಡೆಯಿಂದ ಆಗಲಿಲ್ಲ, ಅಲ್ಲಿ ವಿಫಲರಾದರು ಅಂತ ಹೇಳ್ತಿದ್ದಾರೆ. ಏನೆಲ್ಲ ಇದೆ ಈ ಚಿತ್ರದಲ್ಲಿ, ಈ ಚಿತ್ರದ ಕುರಿತಾಗಿ ಜನರ ಅನಲೈಸೇಷನ್ ಏನು, ಮತ್ತು ಎಷ್ಟರ ಮಟ್ಟಿಗೆ ದೊಡ್ಡದಾಗಿ ಈ ಚಿತ್ರ ವಿಜೃಂಭಿಸಲಿದೆ, ವಿಶ್ವದ ಮಟ್ಟದಲ್ಲಿ ಕನ್ನಡದ ಚಿತ್ರ ಯಾವ ರೀತಿಯಾಗಿ ಕಂಗೊಳಿಸಲಿದೆ, ಎಲ್ಲದರ ಬಗ್ಗೆ ಕೂಡ ಮಾತಾಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಸ್ ವೀಕ್ಷಕರೇ, ಕಳೆದ 4 ವರ್ಷದ ಹಿಂದೆ KGF 2 ಚಿತ್ರದ ಮೂಲಕ ಚಿತ್ರರಂಗದಲ್ಲಿ ಕಾಣಿಸಿಕೊಂಡಂತಹ ಯಶ್ ಅವರು ಈಗ ಮತ್ತೆ ರಾಯ ಟಿಕೆಟ್ ಪಾತ್ರದ ಮೂಲಕ ಟಾಕ್ಸಿಕ್ ಸಿನಿಮಾದಲ್ಲಿ ಮಿಂಚಲಿದ್ದಾರೆ, ಅಬ್ಬರಿಸಲಿದ್ದಾರೆ. KGF 1 ಸಿನಿಮಾವನ್ನು ತೆಗೆಯುವಂಥ ಸಮಯದಲ್ಲಿ ಅವ್ರಿಗೇನು ಅಂದರೆ ಈ ಸಿನಿಮಾನ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋಂಥ ಒಂದು ಗುರಿನೂ ಇರಲಿಲ್ಲ, ಆ ಕನಸು ಇರಲಿಲ್ಲ. ಆದರೆ ಯಾವುದೋ ಒಂದು ಯೋಚನೆ ಅವರನ್ನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಲೇಬೇಕು ಅಂತ ಹೇಳಿ ಆ ಒಂದು ರಿಸ್ಕಿಗೆ ದುಡ್ದು ಆಮೇಲೆ ಆ ಸಿನಿಮಾ ಪ್ಯಾನ್ ಇಂಡಿಯಾದಲ್ಲಿ ಅಬ್ಬರಿಸಿತು ಮತ್ತು ಯಾವ ರೀತಿಯಾಗಿ ಯಶಸ್ಸನ್ನು ಕಂಡಿತು ಅನ್ನೋದನ್ನು ನೀವು ಕೂಡ ನೋಡಿದ್ರೆ. ನೆಕ್ಸ್ಟ್ ಏನು KGF 1, 2 ಆದ ನಂತರ ಅದರ ಒಂದು ಇನ್ನು ನೆಕ್ಸ್ಟ್ ಲೆವೆಲಲ್ಲಿ ಸಿನಿಮಾನ ನಿರೀಕ್ಷೆ ಮಾಡ್ತಾ ಇದ್ದಂತಹ ಜನಗಳಿಗೆ ಟಾಕ್ಸಿಕ್ ಅನ್ನೋ ಸಿನಿಮಾದ ಅಪ್ಡೇಟ್ ಬರುತ್ತೆ. ಟಾಕ್ಸಿಕ್ ಸಿನಿಮಾದಿಂದ ಜನ ಏನು ನಿರೀಕ್ಷೆ ಮಾಡ್ಬೋದು ಅಂತ ಹೇಳಿ ತುಂಬ ಜನ ಕಾದು ಕುಳಿತಿದ್ರು. ಯಶ್ ಅವರು ಯಾವ ರೀತಿಯಾಗಿ ಕಾಣಲಿದ್ದಾರೆ, ಅದೆಂತಹ ಸಿನಿಮಾವನ್ನು ಕೊಡ್ತಾರೆ, ಯಾವ ಕಥೆಯನ್ನು ಇಟ್ಕೊಂಡು ಬರ್ತಾರೆ, ಇದೆಲ್ಲದರ ಪ್ರಶ್ನೆಯು ಕೂಡ ಜನಗಳ ಮನಸ್ಸಿನಲ್ಲಿತ್ತು. ಒಂದು ಟೀಸರ್ ಬಿಡುಗಡೆ ಆಗುತ್ತೆ ಫೆಬ್ರವರಿ 20ರಂದು. ಆ ಟೀಸರ್ ಬಿಡುಗಡೆ ಆದಾಗ ಹೌದು ಅನ್ನೋ ರೀತಿಯಾಗಿ ಟೀಸರ್ ಇದೆ, ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗಲಿದೆ, ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲೇ ಇದನ್ನು ಚಿತ್ರೀಕರಣ ಮಾಡಲಾಗಿದೆ ಅಂತಲೂ ಕೂಡ ಒಂದಷ್ಟು ಜನ ಅಭಿಪ್ರಾಯಗಳನ್ನು ಹೊರಹಾಕಿದರು. ಇನ್ನೊಂದಷ್ಟು ಜನ ಏನು ಹೇಳಿದ್ರು ಅಂತಂದರೆ, ನೀವು ಮುಂಚಿತವಾಗಿ ಹೇಳಬೇಕಿತ್ತಲ್ಲ ಈ ಟೀಸರ್ ಬಿಡುಗಡೆ ಆಗುವಾಗ ಈ ಟೀಸರ್ನ ಮಕ್ಕಳಿಗೆ ತೋರಿಸ್ಬೇಡಿ ಅಂತ ಹೇಳಿ, ಅಷ್ಟೊಂದು ಕೆಟ್ಟದಾಗಿ ಮಾಡಿಬಿಟ್ಟಿದ್ದೀರಾ, ಯಶ್ ಅವರಿಂದ ನಾವು ನಿರೀಕ್ಷೆನೂ ಕೂಡ ಮಾಡಿರಲಿಲ್ಲ, ಇಂತಹ ಸೀನ್ಗಳಲ್ಲಿ ಅವ್ರು ಇರ್ತಾರೆ ಅನ್ನುವಂಥದ್ದು ಅಂತಲೂ ಕೂಡ ಅಭಿಪ್ರಾಯಗಳನ್ನು ಹೊರಹಾಕಿದರು. ಇನ್ನು ಕೆಲವ್ರು ಏನು ಹೇಳ್ತಾರೆ ಅಂತಂದರೆ, ನೋಡಿ ಈಗ ಈ ಒಂದು ಚಿತ್ರ
ಇದು ಗೋವಾ ಕತೆ ಆಗಿರೋ ಕಾರಣಕ್ಕಾಗಿ 1970ರ ಆ ಒಂದು ಸಮಯದಲ್ಲಿ ಯಾವ ರೀತಿಯಾಗಿ ಗೋವಾದ ಪರಿಸ್ಥಿತಿ ಇತ್ತು ಅದನ್ನು ಇವರು ಸೆರೆ ಹಿಡಿದಿರುವಂತಹ ಕಾರಣಕ್ಕಾಗಿ ಗೋವಾದಲ್ಲಿ ಇದೆಲ್ಲವೂ ಕೂಡ ಕಾಮನ್. ಮತ್ತು ಇದನ್ನು ವಿಶ್ವದ ಮಟ್ಟದಲ್ಲಿ ತೆಗೆದುಕೊಂಡು ಹೋಗೋ ಕಾರಣಕ್ಕಾಗಿ ಈ ಚಿತ್ರವನ್ನು ವರ್ಲ್ಡ್ ವೈಡ್ ಇದನ್ನು ಸಿನಿಮಾವನ್ನು ರಿಲೀಸ್ ಮಾಡೋ ಕಾರಣಕ್ಕಾಗಿ ಎಲ್ಲರಿಗೂ ಕೂಡ ಈ ಸಿನಿಮಾ ಇಷ್ಟ ಆಗಬೇಕು, ಎಲ್ಲರ ಅಭಿರುಚಿ ತಕ್ಕಂಗೆ ಈ ಸಿನಿಮಾವನ್ನು ಸೆರೆ ಹಿಡಿಯಲಾಗಿದೆ, ಕಥೆಯನ್ನು ಹೆಣೆಯಲಾಗಿದೆ ಅನ್ನೋ ಒಂದು ಕಾರಣಕ್ಕಾಗಿ ಈ ಕಾರಣಗಳು ಕೂಡ ಕೊಡಲಿಕ್ಕೆ ಶುರು ಮಾಡಿದ್ರು. ಇನ್ನು ಕೆಲವರು ಈ ಸಿನಿಮಾವನ್ನು ಸಮರ್ಥನೆ ಮಾಡಿಕೊಂಡ್ರು. ಈ ಥರದ್ದೆಲ್ಲ ಕಾಮನ್ ಬಿಡಿ ಅನ್ನೋ ರೀತಿಯಾಗಿ ಕೆಲವರು ಮಡಿವಂತರು ತೆಗೊಳ್ಳಿಕ್ಕೆ ಶುರು ಮಾಡಿದ್ರು. ಯಶ್ ಅವರಿಂದ ಇದನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ ಅಂತ. ಅಂದರೆ ಒಂದು ಜೀ ಕನ್ನಡದಲ್ಲಿ ನಡೆಯುವಂಥ ಒಂದು ಶೋನಲ್ಲಿ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಯಶ್ ಅವರು ಬಂದಾಗ ಆ ಕಾರ್ಯಕ್ರಮದಲ್ಲಿ ಯಶ್ ಅವರು ಏನು ಹೇಳಿದರು ಅಂತಂದರೆ, ನನ್ನ ಫ್ಯಾಮಿಲಿ ಕೂತ್ಕೊಂಡು ನಾನು ಸಿನಿಮಾ ನೋಡಬೇಕು, ಯಾವುದೇ ರೀತಿಯಿಂದ ಮುಜುಗರ ಆಗದಂತೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅದು ಕೂಡ ಸಾಕಷ್ಟು ಟ್ರೋಲ್ ಆಯಿತು. ನೀವೇನು ಹೇಳಿದ್ರಿ, ಏನು ಮಾಡಿದ್ರಿ ಅನ್ನೋ ರೀತಿಯಾಗಿ. ತದನಂತರ ಆಮೇಲೆ ಆ ಒಂದು ಸಿನಿಮಾದ ಕುರಿತಾಗಿ ಅಂತಂದರೆ, ಈಗ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಟ್ಯಾಚ್ಯೂ ಮುಂದೆ ನಿಂತ್ಕೊಂಡು ಆ ರೀತಿಯಾದಂತಹ ಒಂದು ಸೀನ್ ಮಾಡಿದ್ದು ಕಾರಣಕ್ಕಾಗಿ ಕೂಡ ದೂರುಗಳು ಕೂಡ ಬಂದು ಒಂದು ರೀತಿ ವಿಭಿನ್ನ ಅಭಿರುಚಿಗಳು ಕೂಡ ಆ ಒಂದು ಅಂದರೆ ವಿಭಿನ್ನವಾಗಿ ಪ್ರತಿಕ್ರಿಯೆ ಆ ಒಂದು ಟೀಸರ್ಗೆ ಬರೋದನ್ನು ನೀವು ನೋಡಿದ್ರಿ. ತದನಂತರ ಟಾಕ್ಸಿಕ್ನ ಅಪ್ಡೇಟ್ಗಳನ್ನು ನೀವು ನೋಡ್ತಾನೆ ಬಂದ್ರಿ, ಒಂದಲ್ಲ ಒಂದು ಲುಕ್ನಲ್ಲಿ. ಮತ್ತು ಇಲ್ಲಿವರೆಗೂ ಸುಮಾರು ಒಂದು 3-4 ಟೀಸರ್ಗಳನ್ನು ಅಪ್ಡೇಟ್ ಮಾಡಿರುವಂಥ ಟಾಕ್ಸಿಕ್ ತಂಡ ವಿಭಿನ್ನವಾದಂತಹ ಟೀಸರ್ಗಳು, ಒಂದೊಂದು ಟೀಸರ್ನಲ್ಲೂ ಕೂಡ ರಗಡ್ ಲುಕ್ನಲ್ಲಿ ಯಶ್ ಅವರು ಕಾಣಿಸ್ಕೊಳ್ತಾ ಇರೋದು. ಮತ್ತು ಒಂದು ಪಾತ್ರದಲ್ಲಿ ಅಂತಂದರೆ ರಾಯ ಪಾತ್ರ ಅಂತ ಅನಿಸುತ್ತೆ. ಅಂದರೆ ಬಿಯರ್ಡ್ನ ಬಿಟ್ಕೊಂಡಿರೋದು, ಉದ್ದ ಕೂದಲು, ಮತ್ತು ತುಂಬ ಕತ್ತಲಲ್ಲೇ ಶೂಟ್ ಮಾಡಿರುವಂಥದ್ದು, ಅವರು ಕೂಡ ತುಂಬ ಕಪ್ಪಗೆ ಕಾಣಿಸುವಂಥದ್ದು. ಆ ಒಂದು ಪಾತ್ರವನ್ನು ನೋಡಿದ್ರೆ ಇದು ರಾಯ ಪಾತ್ರ ಅಂತ ಅನಿಸುತ್ತೆ. ಸೊ ಆ ಒಂದು ಕ್ಯಾರೆಕ್ಟರ್ನ ನಾವು ನೋಡ್ತಾ ಹೋದಂಗೆ ತುಂಬ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಹೋದರು ಈ ಟಾಕ್ಸಿಕ್ ತಂಡದವರು. ಅಂದರೆ ಒಂದೊಂದು ಟೀಸರ್ಗಳನ್ನು ಅಪ್ಡೇಟ್ ಮಾಡ್ತಾ. ಸೊ ಆಗ ಅದೇನು ಅದು ಲೈಂಗಿಕ ಕ್ರಿಯೆ ಓರಿಯೆಂಟೆಡ್ ಅದೊಂದು ಏನು ಸೀನ್ ಇತ್ತಲ್ಲ, ಅದನ್ನು ಜನ ಮರೀಲಿಕ್ಕೆ ಶುರು ಮಾಡಿದ್ರು. ಮುಂದೇನಿದೆ, ಇನ್ನೇನಿದೆ ಈ ಸಿನಿಮಾದಲ್ಲಿ ಅನ್ನೋದನ್ನು ಆ ಕುತೂಹಲಕ್ಕೆ ಬಿದ್ದರು. ನಂತರ ಪೋಸ್ಟರ್ಗಳು ಅಪ್ಡೇಟ್ ಆಗಲಿಕ್ಕೆ ಶುರು ಮಾಡಿದ್ರು. ಮತ್ತು 5 ಜನ ಹೀರೋಯಿನ್ಗಳನ್ನು ಇಟ್ಕೊಂಡು ಈ ಸಿನಿಮಾವನ್ನು ಮಾಡ್ತಾ ಇರುವಂಥದ್ದು. ಮತ್ತು ತುಂಬ ಅಂದರೆ ಇದನ್ನು ಸ್ಟಾರ್ ಕ್ಯಾಸ್ಟಿಂಗ್ ಬಗ್ಗೆ ಮಾತನಾಡೋದಾದರೆ ಬಾಲಿವುಡ್ ಹೀರೋಯಿನ್ಸ್ಗಳು ಮತ್ತು ಬಾಲಿವುಡ್ ಹೀರೋಗಳು, ಅಂದರೆ ನಟ ನಟಿಯರು ಕೂಡ ಇರುವಂಥದ್ದು. ಮತ್ತು ನಮ್ಮ ಕನ್ನಡದವರು ಕೂಡ ಅವರನ್ನು ಕೂಡ ಹಾಕ್ಕೊಂಡಿದ್ದಾರೆ. ಸೊ ತುಂಬ ಅಂದರೆ ತುಂಬ ಅದ್ಭುತವಾಗಿ ಒಂದು ಸ್ಟಾರ್ ಕ್ಯಾಸ್ಟಿಂಗ್ ಕೂಡ ಈ ಸಿನಿಮಾದಲ್ಲಿ ಇದೆ. ಅದಲ್ಲದೆ ರವಿ ಬಸ್ರೂರ್ ಅವರ ಸಂಗೀತ ಸಂಯೋಜನೆ ಅದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಕನ್ನಡದವರು, ಬಾಲಿವುಡ್ನವರು ಎಲ್ಲರೂ, ನಮ್ಮ ಭಾರತದ ನಟ ನಟಿಯರೆಲ್ಲರೂ ಕೂಡ ಸೇರಿಕೊಂಡು ಈ ಸಿನಿಮಾದಲ್ಲಿದ್ದಾರೆ ಅಂತಂದರೆ ತಪ್ಪಿಲ್ಲ. ಅತ್ಯದ್ಭುತವಾದಂಥ ಸಿನಿಮಾ ಅಂತ ಹೇಳ್ತಿದ್ದಾರೆ. ಕಾದು ನೋಡೋಣ ಯಾವ ರೀತಿಯಾಗಿ ಈ ಸಿನಿಮಾ ಬರುತ್ತೆ ಅಂತ. ಇನ್ನು ಇತ್ತೀಚೆಗೆ ಬಿಡುಗಡೆ ಆದಂತಹ ಟಿಕೆಟ್ ಲುಕ್ ಬಗ್ಗೆ ನಾವು ಮಾತಾಡಲೇಬೇಕು. ಟಿಕೆಟ್ ಲುಕ್ ಅಂತಂದ ತಕ್ಷಣ ಏನಿದು ಟಿಕೆಟ್ ಲುಕ್ ಅಂತಂತ ಅಂದರೆ, ಆ ಸಿನಿಮಾದಲ್ಲಿ ಟಿಕೆಟ್ನ ಪಾತ್ರ ಯಶ್ ಅವರು ಮಾಡ್ತಾ ಇರುವಂಥದ್ದು. ಅಂದರೆ ನೋಡಿ, ರಾಯ ಪಾತ್ರ ಅನ್ನುವಂಥದ್ದು ಅಂದರೆ ಅವರು ತುಂಬ ದಪ್ಪಾಗಿರ್ತಾರೆ, ಮತ್ತು ಅದೇನು ಬಿಯರ್ಡ್ ಕೂದಲ ಎಲ್ಲ ಬಿಟ್ಕೊಂಡಿರುವಂಥ ಆ ಪಾತ್ರಕ್ಕೂ ಈ ಟಿಕೆಟ್ ಪಾತ್ರಕ್ಕೂ ತುಂಬ ವ್ಯತ್ಯಾಸ ಇದೆ. ಅಂದರೆ ಮಗನ ಪಾತ್ರ ಅಂತ ಅನಿಸುತ್ತೆ. ಸೊ ಆ ರೀತಿ ಅಂದರೆ ತುಂಬ ಅವರು ಬಾಡಿನ ಇಳಿಸಿರುವಂಥದ್ದು, ವೇಟ್ ಲಾಸ್ ಮಾಡಿದ್ದಾರೆ. ಮತ್ತು ಅದಲ್ಲದೆ ಆ ಹೇರ್ ಕಟ್ಟಿಂಗ್ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದೆ. ಅವರ ಹೇರ್ ಕಟ್ಟಿಂಗ್ ಆ ಒಂದು ವಿಡಿಯೋ ತುಣುಕು ಕೂಡ ಟಾಕ್ಸಿಕ್ ತಂಡ ಹಂಚ್ಕೊಂಡಿತ್ತು. ಅದು ಕೂಡ ತುಂಬ ಅಂದರೆ ತುಂಬ ವೈರಲ್ ಆಗೋಗ್ಬಿಡ್ತು ಆ ಒಂದು ವಿಡಿಯೋ. ಜಸ್ಟ್ ಝಲಕ್ಕದು. ಅಂದರೆ ಹೆಂಗೆ ಅವರು ಬಿಯರ್ಡ್ನ ಶೇವ್ ಮಾಡ್ತಾಯಿದ್ರು ಅನ್ನೋವಂಥದ್ದು. ಅಂದರೆ ಲಕ್ಕಿ ಸಿನಿಮಾನೆಲ್ಲ ಇಟ್ಕೊಂಡು ಟ್ರೋಲ್ ಮಾಡಿಬಿಟ್ರು, ಅದನ್ನೆಲ್ಲ ಮೀಮ್ಸ್ ಮಾಡಿದರು ಜನ. ಸೊ ಆಗ ಹಿಂಗಿದ್ರು, ಈಗೋ ಹಾಗೆ ಆಗಿದ್ದಾರೆ. ಮತ್ತು ಲಕ್ಕಿ ಲುಕ್ ಬಂದಿದೆ ಅನ್ನೋ ರೀತಿಯಾಗಿ ಚೆನ್ನಾಗಿದೆ. ಟಿಕೆಟ್ ಲುಕ್ ಚೆನ್ನಾಗಿದೆ. ಅಂದರೆ ತುಂಬ ಒಂದು 7-8 ವರ್ಷನೇ ಆಗೋಗ್ಬಿಡ್ತು ಯಶ್ ಅವರ ಬರೀ ಬಿಯರ್ಡ್ ಲುಕ್ಕಲ್ಲೇ ಜನ ನೋಡ್ತಾ ಇದ್ದಿದ್ದು. ಸೊ ಈಗ ವಿತೌಟ್ ಅಂದರೆ ಕ್ಲೀನ್ ಶೇವಲ್ಲಿ ಯಶ್ ಅವರು ಕಾಣಿಸ್ಕೊಂಡಿದ್ದು ಕೂಡ ಚೆನ್ನಾಗಿದೆ. ಅದರ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯಗಳು ಬಂದವು. ಸೊ ಈಗ ದುರಂಧರ್ 2 ಸಿನಿಮಾ ಈಗ ಟಾಕ್ಸಿಕ್ ಚಿತ್ರದ ಎದುರಿಗೆ ನಿಂತ್ಕೊಂಡಿರುವಂಥದ್ದು. ಅಂದರೆ ಮಾರ್ಚ್ 19ಕ್ಕೆ ದುರಂಧರ್ 2 ಸಿನಿಮಾ ಕೂಡ ರಿಲೀಸ್ಗೆ ಸಜ್ಜಾಗಿ ನಿಂತ್ಕೊಂಡಿದೆ. ಈ ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ಗೆ ರಿಲೀಸ್ ಆಗುತ್ತೆ ಅಂದಿದ ತಕ್ಷಣ ಇಡೀ ಭಾರತದಾದ್ಯಂತ ಯಾವೆಲ್ಲ ಸಿನಿಮಾಗಳು ರಿಲೀಸ್ಗೆ ಏನು ಕಾಯ್ಕೊಂಡು ನಿಂತಿದ್ವಲ್ಲ, ಎಲ್ಲ ಸಿನಿಮಾಗಳು ಅಲರ್ಟ್ ಆಗಿ ಸುಮ್ಮನಾಗ್ಬಿಟ್ರು, ಎಲ್ಲರೂ ಗಪ್ಚುಪ್ ಆಗಿಬಿಟ್ರು.
ಅಂದರೆ ಈ ಟಾಕ್ಸಿಕ್ನ ಅಬ್ಬರ ಮುಗಿದು ಬಿಡಲಿ, ಆಮೇಲೆ ನಮ್ಮ ಸಿನಿಮಾ ರಿಲೀಸ್ ಮಾಡೋಣ ಅಂತ ಹೇಳಿ. KGF ಸಿನಿಮಾದ ಎದುರಿಗೆ ಶಾರುಖ್ ಖಾನ್ ಅವರ ಝೀರೋ ಆಗ ಅಟ್ಟರ್ ಫ್ಲಾಪ್ ಆಯಿತು. ಸೊ ಅದೇ ರೀತಿಯಾದಂಥ ಪರಿಸ್ಥಿತಿ ನಮಗೂ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಯಾರೂ ಕೂಡ ರಿಸ್ಕಿಗೆ ಕೈ ಹಾಕಲಿಲ್ಲ. ಬಟ್ ದುರಂಧರ್ 2 ಸಿನಿಮಾ ಈಗ ರಿಸ್ಕ್ ತಗೊಳ್ತಾ ಇದೆ. ದುರಂಧರ್ ಗೆದ್ದಿರೋ ಕಾರಣಕ್ಕಾಗಿ ಅದೇ ಒಂದು ಹುಮ್ಮಸ್ಸಿನಲ್ಲಿ, ಅದೇ ಒಂದು ಚಾಲೆಂಜ್ನಲ್ಲಿ ಈಗ ದುರಂಧರ್ 2ನ ಟಾಕ್ಸಿಕ್ ಎದುರುಗಡೆ ನಿಲ್ಲಿಸಿದ್ದಾರೆ. ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಇನ್ನೊಂದು, ಈಗ ಸ್ಕ್ರೀನ್ಗಳ ಪ್ರಾಬ್ಲಮ್ ಕೂಡ ಆಗುತ್ತೆ ಅನ್ನುವಂಥದ್ದಿದೆ. ಅಂದರೆ 5,000 to 6,000, ಅಂದರೆ ನಮ್ಮ ಭಾರತದಲ್ಲೇ 5,000 to 6,000 ಸ್ಕ್ರೀನ್ಗಳಲ್ಲಿ ಈ ಸಿನಿಮಾ ಹಂಚಿಕೆಯಾಗಲಿದೆ, ನೋಡಲಿದ್ದಾರೆ ಅನ್ನುವಂಥದ್ದು. ಬಟ್ ಈಗ ದುರಂಧರ್ 2 ಕೂಡ ಫೈಟ್ ಕೊಡೋ ಕಾರಣಕ್ಕಾಗಿ ಸ್ಕ್ರೀನ್ ಶೇರ್ ಇದರಲ್ಲಿ ಫೈಟ್ ಬೀಳ್ಬೋದು ಅನ್ನೋದಿದೆ. ಕಾದು ನೋಡೋಣ ಏನಾಗ್ಬೋದು. ಇನ್ನು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ, ಎಷ್ಟು ಸ್ಕ್ರೀನ್ಗಳಲ್ಲಿ ಅಂತ ಕೇಳಿದ್ರೆ, ಕನ್ನಡದಲ್ಲಿ 530 ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗಲಿದೆ. ಹಿಂದಿ 30, 40, 50 ಈ ರೀತಿಯಾಗಿ, ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಈ ರೀತಿ 30, 40, 50 ಈ ರೀತಿಯಾದಂತಹ ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗಲಿದೆ ಅನ್ನುವಂಥ ಮಾತಿದೆ. ಕಾದು ನೋಡೋಣ. ದುರಂಧರ್ 2 ಈಗ ಚಾಲೆಂಜ್ ಮಾಡಿ ಟಾಕ್ಸಿಕ್ ಮುಂದೆ ನಿಂತ್ಕೊಂಡಿದೆ. ಯಾವ ರೀತಿಯಾಗಿ ಫೈಟ್ ಕೊಡುತ್ತೆ ಅನ್ನೋದನ್ನು ಕಾದು ನೋಡೋಣ. ಝೀರೋಗೆ ಆದಂಥ ಪರಿಸ್ಥಿತಿ ದುರಂಧರ್ 2ಗೆ ಬರುತ್ತಾ ಅಥವಾ ಗೆಲ್ಲುತ್ತಾ, ಕಾದು ನೋಡೋಣ. ಸೊ ಸಾಕಷ್ಟು ಮಿಶ್ರ ಅಭಿಪ್ರಾಯಗಳ ಒಟ್ಟಿಗೆ ಈಗ ಟಾಕ್ಸಿಕ್ ಸಿನಿಮಾ ಜನರ ಮುಂದೆ ಬರ್ತಾ ಇದೆ. ಇದೊಂದು ಕನ್ನಡದ ಹೆಮ್ಮೆಯ ಸಿನಿಮಾ. ಯಾಕಂತಂದರೆ ಕನಸುಗಳನ್ನು ಕಟ್ಟಿಕೊಂಡು ಬೆಂಗಳೂರಿಗೆ ಬಂದಂತಹ ಆ ಯುವಕ ಇವತ್ತು ಕನ್ನಡ ಚಿತ್ರರಂಗವನ್ನು ಮೆಚ್ಚಿಸಿದ್ದಷ್ಟೇ ಅಲ್ಲದೆ ಇಡೀ ವಿಶ್ವವನ್ನೇ ಮೆಚ್ಚಿಸಿದ್ದಾರೆ ಕೂಡ. ಅಂತಹ ಒಬ್ಬ ದೊಡ್ಡ ಸ್ಟಾರ್ ನಟನಾಗಿ ಬೆಳೀತಾ ಇದ್ದಿದ್ದಷ್ಟೇ ಅಲ್ಲದೆ ಕನ್ನಡ ಚಿತ್ರರಂಗವನ್ನು ಕೂಡ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ತಾ ಇರೋದು, ಇದೆಲ್ಲ ಕನ್ನಡಿಗರ ಹೆಮ್ಮೆಯ ವಿಚಾರ ಆಗಿದೆ. ಸೊ ಈ ಸಿನಿಮಾ ಗೆಲ್ಲಲಿ, ಈ ಸಿನಿಮಾವನ್ನು ಎಲ್ಲರೂ ಕೂತ್ಕೊಂಡು ನೋಡಿ ಅಂತ ನಾವು ಕೂಡ ಆಶಿಸ್ತಾ ಕಾದು ನೋಡೋಣ. ಮಾರ್ಚ್ 19ಕ್ಕೆ ಟಾಕ್ಸಿಕ್ ಯಾವ ರೀತಿಯಾಗಿ ಚಿತ್ರಮಂದಿರಗಳಲ್ಲಿ ಅಬ್ಬರಿಸಲಿದ್ದಾರೆ, ಕಾದು ನೋಡೋಣ. ನಿಮಗೇನು ಅನಿಸ್ತು ಈ ಒಂದು ರಿವ್ಯೂ ಕುರಿತಾಗಿ? ಅಭಿಪ್ರಾಯವನ್ನು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.